ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಊಟದಲ್ಲಿ ವಿಷ ಹಾಕಿ ಕೊಲ್ಲಲು ಸಂಚು ಮಾಡಿದರು. ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ, ನಾನು ನಿಮ್ಮ ದಚ್ಚು. ಬರ್ರಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಲ್ಲರೂ ಒಂದ್ಸಲ ಈ ಫೋಟೋ ನೋಡ್ರಿ. ಈ ಫೋಟೋದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಷಣ ಮಾಡುತ್ತಾ ನಿಂತಿರೋದು ಎಲ್ಲರಿಗೂ ಕಾಣ್ತಾ ಇದೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಲಭಾಗದಲ್ಲಿ ನಿಂತಿರುವಂಥ ಈ ವ್ಯಕ್ತಿ ಯಾರಂತ ಗೊತ್ತಾ? ಇವರು ಡಾಕ್ಟರ್ ಶಂಕರಾನಂದ ಶಾಸ್ತ್ರಿ ಅವರು. ಕರ್ನಾಟಕದ ಧಾರವಾಡದಲ್ಲಿ 1915 ಸೆಪ್ಟೆಂಬರ್ 28ರಂದು ಜನಿಸಿದರು. ಇವರು ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ MA ಸ್ನಾತಕೋತ್ತರ ಪದವಿ ಗಳಿಸಿದರು. ಜೊತೆಗೆ ಪೂನಾದಲ್ಲಿ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ 2 ವರ್ಷಗಳ ಕಾಲ ಕಾನೂನು ವಿಷಯದಲ್ಲಿ ಅಧ್ಯಯನ ನಡೆಸಿದರು. ನಂತರ ಇವರು ಭಾರತ ಸರ್ಕಾರದ ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಗೂ ಸೇರಿಕೊಂಡರು. ಇವರು ಇಂಗ್ಲಿಷ್, ಹಿಂದಿ, ಉರ್ದು, ಪಂಜಾಬಿ, ಮರಾಠಿ ಮತ್ತು ಕನ್ನಡ ಭಾಷೆಗಳನ್ನು ಚೆನ್ನಾಗಿ ಬಲ್ಲ ಪ್ರತಿಭಾಶಾಲಿಯಾಗಿದ್ದರು. ಡಾಕ್ಟರ್ ಶಂಕರಾನಂದ ಶಾಸ್ತ್ರಿ ಅವರು ಗಟ್ಟಿಮುಟ್ಟಾದ ಮೈಕಟ್ಟು ಹೊಂದಿದ್ದರ ಜೊತೆಗೆ ಕುಸ್ತಿ ಪೈಲ್ವಾನ್ ಕೂಡ ಆಗಿದ್ದರು. ಹಾಗಾಗಿ ಇವರನ್ನು ಪೈಲ್ವಾನ್ ಶಾಸ್ತ್ರಿ ಎಂದು ಕರೆಯುತ್ತಿದ್ದರು. ಇವರು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ 20 ವರ್ಷಗಳ ಕಾಲ ಅಂಗರಕ್ಷಕ ಸಹಾಯಕರಾಗಿ ನಿಷ್ಠೆ ಮತ್ತು ಭಕ್ತಿಯಿಂದ ಸೇವೆ ಸಲ್ಲಿಸಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಡು ವಿರೋಧಿಗಳು ಅಂಬೇಡ್ಕರ್ ಅವರ ಮನೆಯ ಅಡುಗೆ ಕೆಲಸದವನಿಗೆ ಹಣದ ಆಮಿಷ ಒಡ್ಡಿ ಊಟದಲ್ಲಿ ವಿಷ ಬೆರೆಸಿ ಬಾಬಾ ಸಾಹೇಬರನ್ನು ಕೊಲ್ಲಲು ನಡೆಸಿದ್ದ ಸಂಚನ್ನು ಪತ್ತೆ ಮಾಡಿ ಬಾಬಾ ಸಾಹೇಬರನ್ನು ಸಾವಿನ ದವಡೆಯಿಂದ ಪಾರು ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗಲೇ 1950ರಲ್ಲಿ ಇವರು ತನ್ನ ವೈಯಕ್ತಿಕ ಹಣದ ಜೊತೆಗೆ ತಮ್ಮ ಆತ್ಮೀಯ ಸ್ನೇಹಿತರ ಹಣಕಾಸು ನೆರವು ಪಡೆದು ದೆಹಲಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದಲೇ ಇವುಗಳನ್ನು ಅನಾವರಣಗೊಳಿಸಿ ಜನರಿಂದ ಅಪಾರ ಕೀರ್ತಿ ಗಳಿಸಿದ್ದರು. ಅಂದು ಸಾರ್ವಜನಿಕರ ಹಣ ಹಾಕಿ ತಮ್ಮ ವಿಮೋಚನಾ ಹೆಸರಿನಲ್ಲಿ ಒಂದು ಬೃಹತ್ ಭವನ ಮತ್ತು ಪುತ್ಥಳಿ ಸ್ಥಾಪಿಸಿದ್ದು ಭಾರತದಲ್ಲಿ ಪ್ರಪ್ರಥಮವಾಗಿತ್ತು. ಈ ಗೌರವ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಬಿಟ್ಟರೆ ಅಂದಿನ ಯಾವ ರಾಷ್ಟ್ರ ನಾಯಕರಿಗೂ ಸಿಕ್ಕಿರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧನರಾದ ನಂತರ ಇವರು ನವದೆಹಲಿಯ RK ಪುರಂನಲ್ಲಿ 1974ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದರು. ಈ ಸಂಸ್ಥೆಯನ್ನು ಈಗ ಭಾರತ ಸರ್ಕಾರ ಮುನ್ನಡೆಸುತ್ತದೆ. ಡಾಕ್ಟರ್ ಶಂಕರಾನಂದ ಶಾಸ್ತ್ರಿ ಅವರು 2000 ಫೆಬ್ರವರಿ 22ರಂದು ನಿಧನರಾದರು. ಡಾಕ್ಟರ್ ಶಂಕರಾನಂದ ಶಾಸ್ತ್ರಿ ಅವರಂತಹ ಗಣ್ಯ ವ್ಯಕ್ತಿಗಳು ಬಾಬಾ ಸಾಹೇಬರೊಡನೆ ಇದ್ದು ಅವರ ಸೇವೆ ಸಲ್ಲಿಸಿದ್ದು ಒಂದು ಹೆಮ್ಮೆಯ ಸಂಗತಿ ಎಂದೇ ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ರಿಪೋಸ್ಟ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ಇನ್ಫಾರ್ಮೇಷನ್ ನಿಮಗೆ ಮೊದಲೇ ಗೊತ್ತಿತ್ತಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೈ ಭೀಮ್, ಜೈ ಸಂವಿಧಾನ, ಜೈ ಭಾರತ.